ನಮಸ್ಕಾರ, ಇದು ನಿಮ್ಮ ಪಿ ಕೆ ಮಾಲಿವನ್ ಚಾನಲಿಂದ ನಾನು ನಿಮಗೋಸ್ಕರ ಇವತ್ತು ನಾನು ಮೈಂಡ್ ಬ್ಲೋಯಿಂಗ್ ಪ್ರಾಡಕ್ಟ್ಸ್ ಪಾರ್ಟ್ 2ನ ತಂದಿದ್ದೀನಿ. ಸೊ ಇವತ್ತು ನಾನು ಬೇರೆ ಥರ ಪ್ರಾಡಕ್ಟ್ಸ್ನ ತಂದಿದ್ದೀನಿ, ಕಿಚನ್ ಐಟಮ್ಸ್ನ ತಂದಿದ್ದೀನಿ. ಇವತ್ತು ನಾನು ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನೀವು ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡಿ ಮತ್ತು ಬೆಲ್ ಐಕಾನನ್ನು ಓದೋದಕ್ಕೆ ಮಾಡಿಬಿಡಿ. ಮತ್ತು ಬನ್ನಿ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಹೋಗೋಣ. ನೀವು ನೋಡ್ತಿರ್ಬೋದು, ಇದು ನಮ್ಮ ಮೊದಲನೇ ಪ್ಯಾಕೆಟು. ಈ ಮೊದಲನೇ ಪ್ಯಾಕೆಟ್ ಒಳಗಡೆ ಇಲ್ಲಿ ನಮ್ಮ ಮೊದಲನೇ ಐಟಮ್ ಬಂದಿದೆ. ಇಲ್ಲಿ ಮೊದಲನೇ ಐಟಮ್ನ ನಾವೀಗ ತೆಗೆದುಕೊಳ್ಳೋಣ. ಸೊ ಗೈಸ್, ಇದು ನಮ್ಮ ಮೊದಲನೇ ಪ್ರಾಡಕ್ಟ್. ಈ ಪ್ರಾಡಕ್ಟ್ನ ನಾನು देखा आपने लापरवाही का नतीजा है. ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದೆ. ಇದು ಆ್ಯಕ್ಚುಲಿ ಯೂಸ್ ಆಗೋದು ಯಾವ್ದಾದ್ರು ವೆಜಿಟೇಬಲ್ಸ್ನ ವಾಶ್ ಮಾಡೋಕ್ಕೆ, ಅಥವಾ ನಾವು ನೂಡಲ್ಸು ಪಾಸ್ತಾನೆಲ್ಲ ಸ್ಟೇನ್ ಮಾಡ್ತೀವಲ್ಲ, ಸ್ಟೇನ್ ಮಾಡೋದಕ್ಕೂ ಯೂಸ್ ಆಗುತ್ತೆ. ಇದು ನೋಡ್ತಿರ್ಬೋದು, ಇದು ಫುಲ್ಲು ಹೋಲ್ಸ್ ಇದೆ ಇಲ್ಲೆಲ್ಲ, ಮತ್ತು ಇಲ್ಲಿ ಹಿಡ್ಕೊಳೋಕ್ಕೆ ಸರಿ ಗ್ರಿಪ್ ಇದೆ, ಮತ್ತು ಕೆಳಗಡೆನೂ ಇಲ್ಲಿ ಗ್ರಿಪ್ ಇದೆ, ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಇದು ನಮ್ಮ ಮೊದಲನೇ ಪ್ರಾಡಕ್ಟ್. ಇದನ್ನು ನಾನು ಕಿಚನ್ ಪರ್ಪಸ್ಸಿಗೋಸ್ಕರ ತರಿಸಿದ್ದೇನೆ. ಸೊ ಈಗ ಇದನ್ನು ನಾವು ಸೈಡಿಗೆ ಇಟ್ಕೊಳ್ಳೋಣ. ಸೊ ಗೈಸ್, ಇದು ನಮ್ಮ ಎರಡನೇ ಪ್ರಾಡಕ್ಟು. ಸೊ ಇದು ನಮ್ಮ ಎರಡನೇ ಪ್ರಾಡಕ್ಟ್. ಇದೂ ಒಂದು ಸ್ಟೇನರೇ. ಸೊ ಇದು ನಾನು ಕಾಫಿ ಅಥವಾ ಜ್ಯೂಸ್ ಎಲ್ಲ ಮಾಡ್ತಾರಲ್ಲ, ಆ ಪ್ರಾಡಕ್ಟ್ ಅಂದರೆ ಅದ್ರ ಪರ್ಪಸ್ಸಿಗೆ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ಇದರ ಎಲ್ಲ ಲಿಂಕೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ನೀವು ತೊಗೊಳ್ರಿ. ಸೊ ಇದು ನಮ್ಮ ಮನೆಗೆ ಬೇಕಾಗಿತ್ತು ಆ್ಯಕ್ಚುಲಿ, ಜ್ಯೂಸ್ ಮಾಡೋದಕ್ಕೆ ಮತ್ತು ಸೋಸೋದಕ್ಕೆಲ್ಲ. ಸೊ ಇದು ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಆಗಿತ್ತು. ಇಲ್ಲಿ ನಮ್ಮ ಪ್ರಾಡಕ್ಟ್ ಇಲ್ಲಿ ಬಂದಿದೆ. ಸೊ ಇದು ಪ್ರಾಡಕ್ಟ್ ಒಂದು ಸ್ವಲ್ಪ ತುಂಬ ಜಾಸ್ತಿ ಇದೆ. ಸೊ ನನ್ನ ಟ್ರೈಪಾಡಲ್ಲಿ ಅದು ಕವರ್ ಆಗ್ತಿಲ್ಲ. ಯಾವುದನ್ನು ನಾನಿಗೆ ಒಂದು ಸ್ವಲ್ಪ ಫಾಸ್ಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಪ್ರಾಡಕ್ಟ್. ಸೊ ಗಾಯ್ಸ್, ಇದು ನಮ್ಮ 4ನೇ ಪ್ರಾಡಕ್ಟ್. ಸೊ ಇದು ನೋಡ್ತಿರ್ಬೋದು, ಇದು ನಮ್ಮ 4ನೇ ಪ್ರಾಡಕ್ಟ್. ಸೊ ಇದನ್ನು ನಾವು ಏನಾದರೂ ವಾಶ್ ಬೇಸಿನ್ ಸೈಡಲ್ಲಿ ನಾವು ಡಿಶಸ್ನೆಲ್ಲ ತೊಳಿತೀವಲ್ಲ, ಆಗ ನಾವು ಇದನ್ನು ಸೈಡಲ್ಲಿ ಇಟ್ಕೊಬೇಕು. ಸೈಡಲ್ಲಿ ಇಟ್ಕೊಂಡಾದ್ಮೇಲೆ ನಾವು ಈ ಥರ ಇಟ್ಕೊಂಡು ಈ ಥರ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ಈ ಥರ ನೀವು ಇಲ್ಲಿ ಈ ಥರ ಕಾಣಿಸುತ್ತೆ. ಸೊ ನಾವಿಲ್ಲಿ ಡಿಶ್ ವಾಷಸ್ನೆಲ್ಲ ನಾವಿಲ್ಲಿ ಹಾಕ್ತೀವಲ್ಲ, ಸೊ ಅದರಲ್ಲಿರೋ ನೀರೆಲ್ಲ ವಾಪಸ್ ನಾವು ಇದರಿಂದ ನೀರು ವಾಪಸ್ ಬರುತ್ತೆ. ಸೊ ಇಲ್ಲಿ ನಾವು ಸ್ಪೂನ್ಸು ಅಥವಾ ಇದನ್ನ ಇಕ್ಬೋದು. ಇಲ್ಲಿ ಕೆಳಗಡೆನ ಇಲ್ಲಿ ಸ್ಪೂನ್ಸ್ ತೊಳೆದು ಇಕ್ಕಾಕೊಂಡು ಇಲ್ಲಿ ಸ್ಪೂನ್ಸ್ ಎಲ್ಲ ಇದೆ. ಸೊ ಇದನ್ನು ನೀವು ಬೆಟರ್ ಅಂದರೆ ನೀವು ಈ ಕಡೆ ಸೈಡ್ ಮಾಡ್ಕೊಂಡು ನೀವು ಈ ಥರ ಇಕ್ಬೋದು. ಸೊ ಈ ಥರ ಇಕ್ಕಿದ್ರೆ ನಿಮಗೆ ಜಾಸ್ತಿ ಸ್ಪೇಸ್ ಸಿಗುತ್ತೆ. ಮತ್ತು ಇಲ್ಲಿ ನೀವು ಈ ಥರ ಇಕ್ಕಾದ್ಮೇಲೆ ಈ ಥರ ಇಕ್ಕಾದ್ಮೇಲೆ ಇಲ್ಲಿ ನೀವು ಡಿಶ್ ವಾಷಸ್ ಎಲ್ಲ ತೊಳಿತೀರಲ್ಲ, ಈ ಡಿಶ್ ವಾಷಸ್ ತೊಳಿತಿರೋದನ್ನೆಲ್ಲ ಈ ನೋಡಿ ಇಲ್ಲಾಸಿ ವಾಪಸ್ ಸಿಂಗ್ ಅಂದರೆ ವಾಶ್ ಬೇಸಿನ್ ಸೈಡನ್ನೇ ಫೇಸ್ ಮಾಡೋಂಗೆ ನೀರು ಬರುತ್ತೆ. ಸೊ ಇದು ನಮ್ಮ 4ನೇ ಪ್ರಾಡಕ್ಟ್. ಇಲ್ಲಿ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು, ಸೊ ಗೈಸ್ ಇದು ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್. ಸೊ ಈ ಪ್ರಾಡಕ್ಟ್ ಬಂದು ಸೋಪ್ ಡಿಸ್ಪೆನ್ಸರ್ ಅಂತ. ಸೊ ಈ ಸೋಪ್ ಡಿಸ್ಪೆನ್ಸರ್ ನಾವು ಯಾವಾಗ ಏನಾದರೂ ಸ್ಕಿನ್ ಅಲರ್ಜೀಸ್ ಇರುತ್ತಲ್ಲ, ಅವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಏನಾದರೂ ಕ್ಲೋತ್ ವಾಶ್ ಮಾಡೋಕ್ಕಾಗಲಿ ಅಥವಾ ಯುಟೆನ್ಸಿಲ್ಸ್ ವಾಶ್ ಮಾಡೋಕ್ಕಾಗಲಿ. ಸೊ ಇದನ್ನು ನಾವು ಅನ್ಪ್ಯಾಕ್ ಮಾಡೋಣ. ಸೊ ಇದು ಎರಡರಿಂದ ನನಗೆ ಅರೌಂಡ್
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸೋಪ್ ಡಿಸ್ಪೆನ್ಸರ್ ಒಂದೊಂದು 2 ಪೀಸಸ್ ಆರ್ಡರ್ ಮಾಡಿದ್ದೆ. ಸೊ 2 ಪೀಸನ್ನು ಬಂದಿದೆ ಈಗ. ಸೊ ಇದನ್ನು ಈಗ ಓಪನ್ ಮಾಡಿಕೊಂಡ್ರೆ ಸೊ ಈ ಥರ ನಮಗೆ ಒಂಥರ ಈ ಥರ ಬರುತ್ತೆ. ಸೊ ಇದು ನಮ್ಮ ಸೋಪ್ ಡಿಸ್ಪೆನ್ಸರ್. ಇಲ್ಲಿ ಅವ್ರು ಹೇಳ್ದಂಗೆ ಇಲ್ಲೊಂದು ಹೋಲ್ ಇದೆ. ಮತ್ತು ಇದನ್ನು ನಾವು ತೆಗೆದಾಗ ಇದೊಂದು ಪಾರ್ಟ್ ಬರುತ್ತೆ. ಮತ್ತು ಇದೊಂದು ಪಾರ್ಟ್ ಬರುತ್ತೆ. ಇದನ್ನು ನಾವು ಹಿಂಗೆ ಇಲ್ಲಿ ಫಿಕ್ಸ್ ಮಾಡ್ಕೊಬೋದು ನಾವು. ಮತ್ತು ಇದೊಂದು ಪಾರ್ಟ್ ಬರುತ್ತೆ. ಸೊ ಈ ಪಾರ್ಟನ್ನ ನಾವಿಲ್ಲಿ ಸೋಪನ್ನ ಇನ್ಸರ್ಟ್ ಮಾಡಬೇಕು ಅಂದರೆ, ಸೊ ಸಿಂಪ್ಲಿ ಈ ಪಾರ್ಟ್ ಇಲ್ಲಿ ನೋಡಿ, ಇದನ್ನು ಪ್ರೆಸ್ ಮಾಡಿದಾಗ ಇದು ಮೇಲ್ಗಡೆ ಬರುತ್ತೆ. ಮತ್ತು ಇಲ್ಲಿ ಯಾವುದಾದ್ರು ಹೆವಿ ಸೋಪ್ ಅಥವಾ ನೀವು ಯಾವ ಸೋಪ್ ಯೂಸ್ ಮಾಡ್ತೀರೋ ಆ ಸೋಪನ್ನ ಇಲ್ಲಿಕ್ಕೆ ಈ ಥರ ಒಳಗಡೆ ಹೋಗುತ್ತೆ. ಸೊ ಅದಾದಮೇಲೆ ನಾವು ಇದನ್ನು ಹಿಂಗೆ ಮತ್ತೆ ಹಾಕ್ಕೊಬೋದು. ಹಾಕ್ಕೊಂಡಾಗ ಇಲ್ಲಿ ನಾವು ಕ್ಲೀನಾಗಿ ಇಲ್ಲಿ ವಾಶ್ ಆಗುತ್ತೆ. ಮತ್ತು ನಿಮಗೆ ಇಲ್ಲಿ ವಾಟರು ಬಾಕ್ಸ್ ಒಳಗಡೆ ಹಾಕಿ ಇಟ್ಕೋಣ. ನೋಡಿ ಇದನ್ನು ಸೇಮೆ. ಸೊ ಇದು ನಮ್ಮ 3ನೇ ಪ್ರಾಡಕ್ಟ್ ಆಗಿತ್ತು. ಸೊ ಇದು ನಮ್ಮ 4ನೇ ಪ್ರಾಡಕ್ಟ್. ಸೊ ಈ ಪ್ರಾಡಕ್ಟ್ ಬಂದು ಮತ್ತು ಸೋಪ್ ಪಂಪ್ ಡಿಸ್ಪೆನ್ಸರ್ ಅಂತ. ಸೊ ಈಗ ನಾವು ಯುಟೆನ್ಸಿಲ್ಸ್ ಎಲ್ಲ ವಾಶ್ ಮಾಡ್ತಿರ್ಬೇಕಾದ್ರೆ ಇದನ್ನು ನಾವಿಲ್ಲಿ ಯಾವುದಾದ್ರೂ ನಮ್ಮ ಡಿಶ್ ಕ್ಲೀನಿಂಗ್ ಲಿಕ್ವಿಡ್ ಹಾಕಬೇಕು. ಮತ್ತು ಲಿಕ್ವಿಡ್ ಹಾಕಿದಾಗ ಇಲ್ಲಿ ಪ್ರೆಸ್ ಮಾಡಿದ್ರೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡುತ್ತೆ. ಸೊ ಇದನ್ನು ನಾವು ತೆಗೆದಾಗ ಇಲ್ಲಿ ಒಂದು ಸ್ಕ್ರಬ್ಬರ್ ಜೊತೆಗೆ ಇಲ್ಲಿ ನಮಗೆ ಒಂದು ಡಿಸ್ಪೆನ್ಸರ್, ಸೋಪ್ ಪಂಪ್ ಡಿಸ್ಪೆನ್ಸರ್ ಸಿಗುತ್ತೆ. ಸೊ ಇದರ ಓಪನ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ನಮ್ಮ ಬ್ರಷ್ ಸಿಗಿದೆ. ಈ ಸೈಡ್ ತುಂಬ ಸಾಫ್ಟ್ ಇದೆ ಮತ್ತು ಈ ಸೈಡ್ ತುಂಬ ಹಾರ್ಡ್ ಇದೆ, ನೋಡ್ತಿರ್ಬೋದು. ಮತ್ತು ಇಲ್ಲಿ ನಮ್ಮ ಸೋಪ್ ಪಂಪ್ ಡಿಸ್ಪೆನ್ಸರ್ ಬರುತ್ತೆ. ಇಲ್ಲಿ ಈಗ ಇದನ್ನು ನಾವು ಓಪನ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಈ ಥರ ಒಂದು ಸಿಗುತ್ತೆ. ಮತ್ತು ಇದನ್ನು ಓಪನ್ ಮಾಡ್ಕೊಳ್ಳೋಣ. ಇದನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಏನಿದೆಯಲ್ಲ ಇಲ್ಲಿ ನಾವು ಸೋಪ್ ಲಿಕ್ವಿಡ್ನ ಹಾಕ್ತೀವಿ. ಮತ್ತು ಇದನ್ನು ಫಸ್ಟ್ ಇಕ್ತೀವಿ ಈ ಥರ ಇಕ್ಕಾದ್ಮೇಲೆ, ಮತ್ತು ಇದನ್ನು ಇದರೊಳಗಡೆ ಇಕ್ತೀವಿ. ಸೊ ಇಲ್ಲಿಂದ ಸೋಪಿಂದು ಲಿಕ್ವಿಡ್ ಬರುತ್ತೆ. ಮತ್ತು ಇಲ್ಲಿ ನಾವು ಈ ಥರ ಬ್ರಷ್ ತೊಗೊಂಡಿರ್ತೀವಿ, ಈ ಥರ ಪ್ರೆಸ್ ಮಾಡಿದ್ರೆ ಸೋಪ್ ಲಿಕ್ವಿಡ್ ಬರುತ್ತೆ ಇಲ್ಲಿ. ಸೊ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ಮತ್ತು ಅಮೇಝಿಂಗ್ ಪ್ರಾಡಕ್ಟ್ಸ್ಗಾಗಿ ಈ ಚಾನಲ್ನ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಕೆಳಗಡೆ ನೀವು ಇಲ್ಲಿ ರೆಡ್ ಕಲರ್ ಬಟನ್ ಕಾಣಿಸ್ತಿದೆಯಲ್ಲ, ಅದೇ ರೆಡ್ ಕಲರ್ ಬಟನ್ನ ನೀವು ಹೋಗ್ಬಿಟ್ಟು ಒತ್ತಿರಿ. ಇದರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ನಿಮ್ಮ ಮೊಬೈಲಲ್ಲಿ ಸಿಗುತ್ತೆ. ಮತ್ತು ನಮ್ಮ ಈ ಚಾನಲ್ 400 ಸಬ್ಸ್ಕ್ರೈಬರ್ಸಿಗೆ ಓನ್ಲಿ 40 ಸಬ್ಸ್ಕ್ರೈಬರ್ಸ್ ಮಾತ್ರ ಬೇಕಾಗಿದೆ. ಸೊ ಈ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಈ ಚಾನಲ್ 300 ಸಬ್ಸ್ಕ್ರೈಬರ್ಸ್ ಆಗಿದೆಯಲ್ಲ, ಸೊ ಆ 300 ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ಸ್ಗೋಸ್ಕರ ನಾನು ಮೈನ್ಕ್ರಾಫ್ಟಲ್ಲಿ ಒಂದು ಸರ್ಪ್ರೈಸ್ ವೀಡಿಯೋನು ನಾನು ರೆಡಿ ಮಾಡ್ತೀನಿ. ಅದು ಇಷ್ಟರಲ್ಲೇ ಬರುತ್ತೆ. ಈ ವಿಡಿಯೋ ಆದ ತಕ್ಷಣವೇ ಬರ್ಬೋದು. ಸೊ ಆ ವಿಡಿಯೋನು ನೀವು ಹೋಗಿ ಅದೇ ಥರ ನಿಮಗೆ ಸರ್ಪ್ರೈಸಸ್ ಬೇಕಿದ್ದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.